ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಮುಗ್ದೋಯ್ತಾ ಅಥವಾ ಇನ್ನೂ ಏನಾದರೂ ಉಳಿದಿದೆಯಾ, ಇದೆಲ್ಲದರ ಬಗ್ಗೆ ತುಂಬ ಡೀಪಾಗಿ ಸರಳವಾಗಿ ಈ ರೀಡಿಂಗಲ್ಲಿ ನೋಡುವ ಪ್ರಯತ್ನವನ್ನು ಪಡೋಣ. ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ತುಂಬ ಕನ್ಫ್ಯೂಷನ್ ಅನ್ನೋದಿದೆ, ತುಂಬ ಓವರ್ ಥಿಂಕಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ಒಂದು ರೀತಿಯ ಎಮೋಷ್ನಲ್ ಆಗಿದ್ದಾರೆ, ಎಮೋಷ್ನಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರಿಗೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ, ಯಾವ ರೀತಿ ಫೀಲಿಂಗ್ ಇದೆ ಅಂದರೆ, ಎಲ್ಲವೂ ಮುಗ್ದೋಯ್ತು ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಎಂಡ್ ಆಯಿತು, ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೂ ಉಳ್ಕೊಂಡಿಲ್ಲ, ಮತ್ತೆ ನೀವು ಒಂದಾಗೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ಇವರ ಲೈಫ್ನಲ್ಲಿ ಜಸ್ಟ್ ಸಮೋನ್ ಅಲ್ಲ, ಜಸ್ಟ್ ಟೆಂಪ್ರವರಿ ಪರ್ಸನ್ ಅಲ್ಲ. ನೀವು ಮತ್ತು ಇವರ ಲೈಫ್ನಲ್ಲಿ ಒಟ್ಟಾಗಿದ್ದಾಗ, ರಿಲೇಷನ್ಶಿಪ್ಪಲ್ಲಿದ್ದಾಗ ನೀವು ಇವರ ಲೈಫ್ನ ಒಂದು ಬ್ಯೂಟಿಫುಲ್ ಚಾಪ್ಟರ್, ಒಂದು ಬ್ಯೂಟಿಫುಲ್ ಮೆಮೊರಿ ಅನ್ನೋ ರೀತಿ ಇವರು ನಿಮ್ಮನ್ನು ಥಿಂಕ್ ಮಾಡ್ತಾರೆ. ನೀವು ಒಂದು ಬ್ಯೂಟಿಫುಲ್ ಸ್ಟೋರಿ ಇವರ ಲೈಫ್ಗೆ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಇಲ್ಲಿ ಮೇಲ್ ಆಗಿರಬಹುದು ಅಥವಾ ಫೀಮೇಲ್ ಆಗಿರಬಹುದು, ಆದರೆ ನೀವು ಇವರ ಲೈಫ್ನಲ್ಲಿ ತುಂಬ ಪ್ರೀತಿಯನ್ನು ತಂದುಕೊಟ್ಟಿದ್ದೀರಾ. ಇವರ ಲೈಫ್ನಲ್ಲಿ ತುಂಬ ಖುಷಿಯನ್ನು, ತುಂಬ ಹ್ಯಾಪಿನೆಸ್ಸನ್ನು ತಂದುಕೊಟ್ಟ ವ್ಯಕ್ತಿ, ತುಂಬ ನಗುವಿನ ಕ್ಷಣಗಳನ್ನು ತಂದು ಕೊಟ್ಟಿದ್ದೀರಾ ಇವ್ರಿಗೆ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇವರು ಲೈಫ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ದಾರೆ. ರಿಯಲ್ ಹ್ಯಾಪಿನೆಸ್ ಫೀಲ್ ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರಿಗೆ ನೀವು ಇವರ ಲೈಫ್ನಲ್ಲಿ ಇದ್ದಾಗ ಗೊತ್ತಾಗಿದೆ. ಅಂದರೆ ಒಂದು ಪ್ಯೂರ್ ಲವ್ ಎಕ್ಸ್ಪೀರಿಯನ್ಸ್ ನೀವು ಇವರ ಲೈಫ್ನಲ್ಲಿ ಇದ್ದಾಗ ಇವ್ರಿಗೆ ಆಗಿತ್ತು ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಸತ್ಯ ಏನಂದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ ಇವರು ಯಾವಾಗಲೂ ಯೋಚನೆ ಮಾಡಿರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಸ್ಟೋರಿ ಹೀಗೆ ಮುಗ್ದು ಹೋಗುತ್ತೆ, ನಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಇವರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ನೋ ರೀತಿ ಇವರು ಅಂದ್ಕೊಳ್ತಿದ್ದಾರೆ. ಇವರು ನಿಮ್ಮನ್ನು ಯಾವ ರೀತಿ ಅಂದ್ಕೊಂಡಿದ್ರು ಅಂದರೆ, ಇವರ ಲೈಫ್ನ ಪರ್ಮನೆಂಟ್ ಪರ್ಸನ್ ನೀವು, ಫ್ಯೂಚರ್ನ ಪಾರ್ಟ್ ನೀವು, ಲೈಫ್ ಪಾರ್ಟ್ನರ್, ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಆ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಿದರು. ಆದರೆ ಈಗ ಎಲ್ಲ ಕೂಡ ಚೇಂಜ್ ಆಗಿದೆ ಅನ್ನೋ ರಿಯಾಲಿಟಿ ಇವರಿಗೆ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದು ಟೈಮ್ನಲ್ಲಿ ಈ ವ್ಯಕ್ತಿಗೆ ಸ್ಟ್ರಾಂಗ್ ಆಗಿರೋ ಹೋಪ್ ಇತ್ತು. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮಿಬ್ಬರ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಅದು ಕ್ಲಿಯರ್ ಆಗುತ್ತೆ. ಒಂದು ದಿನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತೆ ನಾವು ನಾರ್ಮಲ್ ಆಗ್ತೀವಿ, ನಮ್ಮ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಕಂಟಿನ್ಯೂ ಆಗುತ್ತೆ, ನಾರ್ಮಲ್ ಆಗುತ್ತೆ ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಇವರು ಏನು ಅಂದ್ಕೊಂಡಿದ್ರು ಅಂದರೆ, ನಿಮ್ಮಿಬ್ಬರಲ್ಲಿ ಒಬ್ಬರು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಯಾರಾದರೂ ಒಬ್ಬರು ಮಾತಾಡೋದಕ್ಕೆ ಟ್ರೈ ಮಾಡಬಹುದು, ಮತ್ತೆ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬಹುದು, ನಿಮ್ಮಿಬ್ಬರ ರಿಯೂನಿಯನ್ ಆಗಬಹುದು. ಸಿಟ್ ಮಾಡ್ಕೊಂಡಿದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಮೊದಲ ಹೆಜ್ಜೆಯನ್ನು ಹಾಕ್ಬೋದು ಅನ್ನೋ ರೀತಿ ಈ ಪರ್ಸನ್ಗೆ ಒಂದು ಹೋಪ್ ಇತ್ತು. ಆ ರೀತಿಯ ಥಾಟ್ ಕೂಡ ತುಂಬ ಇತ್ತು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಇವರ ಎನರ್ಜಿ ಸ್ವಲ್ಪ ಚೇಂಜ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಕೆಲವೊಂದು ಸಲ ನೆಗೆಟಿವ್ ಆಗಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಡೈರೆಕ್ಷನ್ಗೆ ಇವರ ಎನರ್ಜಿ ಹೋಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಎಲ್ಲಿ ಎಂಡ್ ಆಗಿಬಿಡುತ್ತೋ, ಸಿಚುವೇಶನ್ ಕೈ ತಪ್ಪಿ ಹೋಗ್ತಾ ಇದೆ, ಈ ರಿಲೇಷನ್ಶಿಪ್ಪಲ್ಲಿ ಕಂಟ್ರೋಲ್ ಅನ್ನೋದು ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇವರ ಮನಸ್ಸಿಗೆ. ಅಂದರೆ ಇದು ಯಾವಾಗಲೂ ಕೂಡ ಕರೆಕ್ಟ್ ಆಗೋಲ್ಲ, ಈ ರಿಲೇಷನ್ಶಿಪ್ ಫಿಕ್ಸ್ ಆಗೋದಿಲ್ಲ ಅನ್ನೋ ಥಾಟ್ ತುಂಬ ಜಾಸ್ತಿ ಇವರ ಮನಸ್ಸಿಗೆ ಬರ್ತಾ ಇದೆ.
ಇಷ್ಟೆಲ್ಲ ಇದ್ರೂ ಕೂಡ ಈ ವ್ಯಕ್ತಿ ತಮ್ಮ ಕೆರಿಯರ್ ಬಗ್ಗೆ ಫೋಕಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರ ಫ್ಯೂಚರ್ನ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವೆಲ್ಲದರ ಮೇಲೆ ಫೋಕಸ್ ಮಾಡೋದಕ್ಕೆ ಈಗ ಪ್ರೆಸೆಂಟಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ ಇದೆ. ಒಂದು ಕಡೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಮತ್ತೊಂದು ಕಡೆ ಅನ್ನಿಸ್ತಾ ಇದೆ ಕೆರಿಯರ್ ಮತ್ತು ಫ್ಯೂಚರ್ ಇಂಪಾರ್ಟೆಂಟ್ ಅನ್ನೋ ರೀತಿ ಕೂಡ ಇವರ ಮನಸ್ಸಿಗೆ ಬರ್ತಾ ಇದೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಸ್ಟ್ರಗಲ್ ಇವರ ಮನಸ್ಸಿನಲ್ಲಿದೆ. ಈ ಪರ್ಸನ್ ಮೆಂಟಲಿ ತುಂಬ ಟಯರ್ಡ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಎಮೋಷ್ನಲಿ ತುಂಬ ಡೌನ್ ಆಗಿರೋ ರೀತಿ ಕೂಡ ಇವರ ಎನರ್ಜಿ ಕೆಲವೊಂದು ಸಲ ಇವರಿಗೆ ಫೀಲ್ ಆಗುತ್ತೆ. ಇವರು ತುಂಬ ಏಕಾಂಗಿಯಾಗಿದ್ದಾರೆ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಓವರ್ ಥಿಂಕಿಂಗ್ ತುಂಬ ಜಾಸ್ತಿ ಇದೆ ಈ ಪರ್ಸನ್ಗೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಅನ್ನೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿಗ್ತಾ ಇಲ್ಲ. ಏನು ರೈಟ್ ಅಂತ ಗೊತ್ತಿಲ್ಲ, ಯಾವ ದಾರಿಲಿ ಹೋದರೆ ಏನು ಸರಿಯಾಗಬಹುದು ಅಥವಾ ರಾಂಗ್ ಆಗಬಹುದು ಅನ್ನೋದು ಇವರ ಮನಸ್ಸಿಗೆ ಬರ್ತಾ ಇಲ್ಲ. ಓವರ್ ಥಿಂಕಿಂಗ್ ಅಂದರೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಕೂಡ ನಿಮ್ಮ ಲೈಫ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿಯ ಬಗ್ಗೆ ಅಷ್ಟೊಂದಾಗಿ ಜಾಸ್ತಿ ಥಿಂಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಇವರು ನಿಮ್ಮ ಬಗ್ಗೆ ಯೋಚಿಸುವಾಗ ಕೆಲವೊಂದು ಬಾರಿ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ಒಂದು ಥಾಟ್ ಇವರ ಮನಸ್ಸಿಗೆ ಬರ್ತಾ ಇದೆ. ಅಂದರೆ ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರೇನೋ, ಇವಾಗ ಇನ್ನೂ ಇವರ ಮೇಲೆ ಕೇರ್ ಇಲ್ವೇನೋ, ಇವರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ವೇನೋ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಮೊದಲೆಲ್ಲ ನೀವು ಇವರ ಒಂದು ಮೆಸೇಜ್ಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ರಿ, ಇವರ ಒಂದು ಕಾಲ್ಗಾಗಿ ತುಂಬ ಕಾಯ್ತಾ ಇದ್ರಿ, ಇವರನ್ನು ಮೀಟ್ ಆಗೋದಕ್ಕೆ ತುಂಬ ಎಕ್ಸೈಟೆಡ್ ಆಗ್ತಾ ಇದ್ರಿ. ಈಗ ಆ ಎನರ್ಜಿಯಲ್ಲಿ ಚೇಂಜ್ ಆಗಿದೆ ಅನ್ನೋ ಫೀಲಿಂಗ್ ಇವ್ರಿಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಬಿಹೇವಿಯರಲ್ಲಿ ಬದಲಾವಣೆ ಆಗಿದೆ, ಚೇಂಜ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಏನೇ ಅಂದ್ಕೊಂಡ್ರು, ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಯೋಚನೆಗಳು ಬಂದರೂ ನಿಮ್ಮನ್ನು ಇವರಿಗೆ ಈಸಿಯಾಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ನೀವು ಇವರಿಗೆ ಈಸಿಯಾಗಿ ಮರೆಯೋ ಪರ್ಸನ್ ಅಲ್ಲ ಇವರು. ನಿಮ್ಮ ಮೆಮೊರೀಸನ್ನು ಡಿಲೀಟ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಪ್ಲೇಸ್ನ ಬೇರೆ ಯಾರಿಗೂ ಫಿಲ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದರೂ ಕೂಡ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಮೆಮೊರಿ ಇವರ ಮೈಂಡ್ನಲ್ಲಿ ರಿಪೀಟ್ ಆಗಿ ಬರ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಇದ್ದರೆ ಅದು ಬ್ಯೂಟಿಫುಲ್ ಲೈಫ್ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇವ್ರಿಗೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಕೂಡ ಇದೆ, ಮಿಸ್ಸಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಏನು ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಬ್ಬರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಕಂಪ್ಲೀಟಾಗಿ ಕಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇಲ್ಲ. ಕಂಪ್ಲೀಟಾಗಿ ಕಟ್ ಆಗಿದೆ ಅನ್ನೋ ರೀತಿ ಕಾಣ್ತಾ ಇಲ್ಲ. ಫೀಲಿಂಗ್ಸ್ ಇನ್ನೂ ಅಲೈವ್ ಆಗಿದೆ. ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇದ್ದರೂ ಕೂಡ ಇಬ್ಬರ ನಡುವೆ ಕೂಡ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆದರೆ ಕ್ಲಾರಿಟಿ ಬರೋದಕ್ಕೆ ಟೈಮ್ ಬೇಕು, ಹೀಲಿಂಗ್ ಬೇಕು, ಮೆಚ್ಯೂರಿಟಿ ಬೇಕು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಅವರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಅವರ ಮನಸ್ಸಿನಲ್ಲಿ ಏನು ಪ್ಲ್ಯಾನ್ ಇದೆ, ಕಮಿಟ್ಮೆಂಟ್ ಬರ್ತಾ ಇದೆಯಾ ಅಥವಾ ಆ್ಯಕ್ಷನ್ ಬರ್ತಾ ಇದೆಯಾ, ಇದೆಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡುವ ಪ್ರಯತ್ನ ಪಡೋಣ. ಇದು ಜನರಲ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ಗೆ, ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆದರೆ ಮಾತ್ರ ಅದನ್ನು ತಗೊಳ್ಬೇಕಾಗುತ್ತೆ. ಈ ಪರ್ಸನ್ ಏನಿದ್ದಾರೆ, ನೀವು ಯಾರನ್ನು ನೆನಪು ಮಾಡ್ಕೊಂಡಿದ್ದೀರೋ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು ಅಂತ ತುಂಬ ಸೀರಿಯಸ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ಕ್ಯಾಶುವಲ್ ಕನೆಕ್ಷನ್ ಅಲ್ಲ, ಇದು ಟೈಮ್ ಪಾಸ್ ಫೀಲಿಂಗ್ ಅಲ್ಲ. ಈ ರಿಲೇಷನ್ಶಿಪ್ಗೆ ಒಂದು ವ್ಯಾಲ್ಯೂವನ್ನು ಕೊಡಬೇಕು, ಇದನ್ನು ಲಾಂಗ್ ಟರ್ಮ್ಗೆ ತಗೊಂಡು ಹೋಗಬೇಕು ಅನ್ನೋ ಎನರ್ಜಿ ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಪಾಸ್ಟ್ನಲ್ಲಿ ಅಥವಾ ಹಿಂದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ
ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಜಗಳ ಆಗಿರಬಹುದು, ಕಮ್ಯುನಿಕೇಷನ್ ಗ್ಯಾಪ್ ಬಂದಿರಬಹುದು, ಅಥವಾ ಈಗ ಕಾಂಟ್ಯಾಕ್ಟ್ನಲ್ಲಿ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇರಬಹುದು. ಆದರೆ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇಬ್ಬರು ಕೂಡ ಲೈಫ್ನಲ್ಲಿ ಒಟ್ಟಿಗೆ ಇರಬೇಕು ಅನ್ನೋ ಥಾಟ್ ಅನ್ನೋದು ಇನ್ನೂ ಅಲೈವ್ ಆಗಿದೆ. ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ, ಮಾತಾಡದೇ ಇರೋದ್ರಿಂದ ಏನೂ ಸಾಲ್ವ್ ಆಗೋದಿಲ್ಲ. ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕು, ಅಂದರೆ ಮನಸ್ಸಿನಲ್ಲಿ ಯಾವುದೇ ಫೀಲಿಂಗ್ಸ್ ಇದ್ದರೂ ಇಬ್ಬರೂ ಕೂಡ ಅದನ್ನು ಶೇರ್ ಮಾಡ್ಕೋಬೇಕು. ಕ್ಲಾರಿಟಿ ಅನ್ನೋದು ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಒಂದು ಮೆಚ್ಯೂರಿಟಿ ಅನ್ನೋದು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಲೈಫ್ ಮುಂದೆ ಚೆನ್ನಾಗಿರಬೇಕು ಅಂದರೆ ಎಲ್ಲ ವಿಷಯಗಳನ್ನು ಹಾಗೆ ಮುಚ್ಚಿಟ್ಕೋಬಾರ್ದು, ಓಪನ್ ಆಗಿ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಸ್ಟ್ರಾಂಗ್ ಆಗಿ ಬಿಲೀವ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮಿಬ್ಬರ ಕಮ್ಯುನಿಕೇಷನ್ ಇಲ್ಲದೆ ರಿಲೇಷನ್ಶಿಪ್ ಸರ್ವೈವ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಫೀಲಿಂಗ್ಸನ್ನು, ಅವರ ಫೀಲಿಂಗ್ಸನ್ನು ಎಲ್ಲವನ್ನು ಇಬ್ಬರೂ ಕೂಡ ಶೇರ್ ಮಾಡ್ಕೋಬೇಕು. ಯಾವುದೇ ಭಿನ್ನಾಭಿಪ್ರಾಯಗಳು ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಬರಬಾರ್ದು ಅನ್ನೋ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ಜಗಳ ಆಗಿರಲಿ, ಎಷ್ಟೇ ಫೈಟ್ ಆಗಲಿ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲಿ, ಯಾವುದೇ ಪ್ರಾಬ್ಲಮ್ ಬಂದಿರಲಿ, ಕೆಲವೊಮ್ಮೆ ನಿಮ್ಮ ಬಗ್ಗೆ ಇವರು ಥಿಂಕ್ ಮಾಡಿದಾಗ ಈ ಪರ್ಸನ್ಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂದರೆ ದೇವರಿಗೆ ಇವರು ಥ್ಯಾಂಕ್ಫುಲ್ ಆಗಿರ್ತಾರೆ. ಅಂದರೆ ಈ ಪರ್ಸನ್ ಅಂದ್ಕೊಳ್ತಾರೆ, ನೀವು ಇವರ ಲೈಫ್ನಲ್ಲಿ ಇದ್ದರೆ ಇವರಿಗೆ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತಾರೆ. ಅದು ಯಾವುದೇ ರೀತಿಯಲ್ಲಾಗಿರಬಹುದು. ಕೆಲವೊಂದು ಬಾರಿ ಈ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಒಂದು ಪೀಸ್ ತರ್ತೀರಾ, ಒಂದು ಲವ್ವನ್ನು ತರ್ತೀರಾ, ಸ್ಟೆಬಿಲಿಟಿ ಫೀಲ್ ಕೊಡ್ತೀರಾ ಅಂತ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ರಿಲೇಷನ್ಶಿಪ್ ಲೂಸ್ ಮಾಡಬಾರ್ದು, ಈ ರಿಲೇಷನ್ಶಿಪ್ನ ಕಳ್ಕೋಬಾರ್ದು ಅನ್ನೋ ರೀತಿ ಕೂಡ ಇವರ ಮನಸ್ಸಿನಲ್ಲಿ ಒಂದು ಫಿಯರ್ ಕೂಡ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ಈ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಬಾಂಡ್ ನಿಮ್ಮಿಬ್ಬರ ನಡುವೆ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು ಅಂತ ತುಂಬ ಕ್ಲಿಯರ್ ಆಗಿ ಡಿಸೈಡ್ ಮಾಡ್ತಾ ಇದ್ದಾರೆ. ನಾಳೆ ರಿಗ್ರೆಟ್ ಆಗಬಾರ್ದು, ಏನೂ ಮಾಡಲಿಲ್ಲ ಈ ರಿಲೇಷನ್ಶಿಪ್ಗೋಸ್ಕರ ಅನ್ನೋ ಗಿಲ್ಟ್ ಫೀಲ್ ಇಬ್ಬರಲ್ಲೂ ಕಾಡಬಾರ್ದು ಅನ್ನೋ ಥಾಟ್ ಇವರ ಮನಸ್ಸಿನಲ್ಲಿದೆ. ಹಾಗಾಗಿ ಆ್ಯಕ್ಷನ್ ತಗೊಳ್ಬೇಕು, ಈ ರಿಲೇಷನ್ಶಿಪ್ ಬಗ್ಗೆ ಡಿಸಿಷನನ್ನು ತಗೊಳ್ಬೇಕು ಅಂತ ಸ್ಟ್ರಾಂಗ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಇರಬೇಕು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಆ್ಯಕ್ಷನ್ ತಗೊಳ್ಳೋದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪರ್ಸನ್ ನಿಮ್ಮ ಹತ್ರ ಕ್ಲಾರಿಟಿಯನ್ನು ತಗೊಂಡು ಬರಬಹುದು. ಕ್ಲಾರಿಟಿ ಆಗಿರಬಹುದು, ಪ್ರಪೋಸಲ್ ಆಗಿರಬಹುದು, ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರಬಹುದು, ಸೀರಿಯಸ್ ಕಾನ್ವರ್ಜೇಷನ್ ಆಗಿರಬಹುದು. ಏನೇ ಆಗಿರಲಿ ಎಂಟಿ ಪ್ರಾಮಿಸ್ ಅಲ್ಲ, ಕ್ಲಿಯರ್ ಆ್ಯಕ್ಷನ್ ಜೊತೆ ನಿಮ್ಮ ಹತ್ರ ಬರಬೇಕು ಅಂತ ಇವರ ಮನಸ್ಸಿನಲ್ಲಿ ಪ್ಲಾನ್ ಇರೋ ರೀತಿ ಕಾಣಿಸ್ತಾ ಇದೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗಬೇಕು, ಡೌಟ್ಸ್ ಅನ್ನೋದು ಯಾವುದೇ ರೀತಿಯ ಅನುಮಾನ ಅನ್ನೋದು ಇರಬಾರ್ದು. ಎರಡು ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ಅನ್ನೋದು ಇರಬಾರ್ದು, ಸೈಲೆನ್ಸ್ ಅನ್ನೋದು ಇರಬಾರ್ದು, ಎಲ್ಲವೂ ಕ್ಲಿಯರ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ಮೆಚ್ಯೂರ್ ಆಗಿರಬೇಕು ಅನ್ನೋ ಡಿಸೈರ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇವ್ರು ಅಂದ್ಕೊಳ್ತಿದ್ದಾರೆ, ಇಷ್ಟು ದಿನ ಈ ರಿಲೇಷನ್ಶಿಪ್ಪಲ್ಲಿ ನಾನು ಆ್ಯಕ್ಷನ್ ತಗೊಳ್ಳಿಲ್ಲ, ಕಮ್ಯುನಿಕೇಷನ್ ಪ್ರಾಪರಾಗಿ ಮಾಡಲಿಲ್ಲ, ಕಮಿಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಆದರೆ ಮುಂದೆ ಕೂಡ ಆ ರೀತಿ ಆಗಬಾರ್ದು, ಫ್ಯೂಚರ್ನಲ್ಲಿ ಆ ರೀತಿ ಆಗಬಾರ್ದು. ಮುಂದೆ ಅಟ್ಲೀಸ್ಟ್ ಚೇಂಜ್ ಆಗಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಒಂದು ಬದಲಾವಣೆ ಬೇಕು, ಈ ರಿಲೇಷನ್ಶಿಪ್ಗೆ ಒಂದು ಸ್ಟ್ರಾಂಗ್ ಆಗಿರೋ ಹೆಸರನ್ನು ಕೊಡಬೇಕು, ನಿಮ್ಮಿಬ್ಬರ ಬಾಂಡಿಂಗ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಡೀಪ್ ರಿಯಲೈಸೇಷನ್ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಿಲೇಷನ್ಶಿಪ್ಗಾಗಿ ರಿಸ್ಕ್ ತಗೊಳ್ಬೇಕು, ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಅಂದರೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ, ರಿಲೇಷನ್ಶಿಪ್ ಕಂಟಿನ್ಯೂ ಆಗಲ್ಲ ಆ ರೀತಿ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಅನ್ನೋ ಮೆಚ್ಯೂರಿಟಿ ಥಾಟ್ ಇವರ ಮನಸ್ಸಿಗೆ ಬಂದಿದೆ. ಇವರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಸ್ಟ್ರಾಂಗ್ ಬಾಂಡಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಟುಗೆದರ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಫ್ಯೂಚರ್ ಬೇಕು ಅಂತ ಇವರ ಮನಸ್ಸಿನಲ್ಲಿ ಡಿಸೈರ್ ಇದೆ. ಇದರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಒಟ್ಟಿಗೆ ಇದ್ದರೆ ಲೈಫ್ ಬೆಟರ್ ಆಗುತ್ತೆ ಅನ್ನೋ ಬಿಲೀಫ್ ಈ ಪರ್ಸನ್ನ ಮನಸ್ಸಿಗಿದೆ. ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ಕಡೆಯಿಂದ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ, ಕಮಿಟ್ಮೆಂಟ್ ಅನ್ನೋದು ಬರ್ತಾ ಇದೆ, ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ಸ್ಟ್ರಾಂಗ್ ಆಗಿರೋ ರೀತಿ ಕೂಡ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ನೀವು ಪೇಷನ್ಸ್ ಇಟ್ಕೊಳ್ಳಿ, ಫಿಯರ್ನಲ್ಲಿ ರಿಯಾಕ್ಟ್ ಮಾಡಬೇಡಿ, ಕಾಮ್ ಆಗಿ ಅಬ್ಸರ್ವ್ ಮಾಡಿ. ಸರಿಯಾದ ಸಮಯದಲ್ಲಿ ರೈಟ್ ಆ್ಯಕ್ಷನ್ ಅನ್ನೋದು ನಿಮ್ಮ ಕಡೆಗೆ ಬಂದೇ ಬರುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ, ಹಾನೆಸ್ಟಿ, ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್
ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.